ನಾರಾಯಣ ನಾರಾಯಣ. ಮಾತೆ, ಇದೇನು? ದೇವಿ ಕುಂತಿಗೆ ಇಷ್ಟು ಶಕ್ತಿಶಾಲಿ ಪ್ರೇತ ಭದ್ರಾಕ್ಷನು ಭಯಭೀತನಾದ? ದೇವರ್ಷಿ, ದೇವಿ ಕುಂತಿ ಯಾರೋ ಸಾಧಾರಣ ಸ್ತ್ರೀಯಲ್ಲ. ಅವಳ ಬಳಿ ಋಷಿ ದೂರ್ವಾಸರು ನೀಡಿದ ಒಂದು ವಿಶೇಷ ಮಂತ್ರವಿದೆ. ಅದನ್ನು ಜಪಿಸಿದರೆ ಅವಳು ಯಾವುದೇ ದೇವತೆಯ ಆವಾಹನೆ ಮಾಡಬಹುದು. ಇದೇ ಕಾರಣ ದೇವಿ ಕುಂತಿಯ ಎಲ್ಲಾ ಪುತ್ರರು ದೇವಪುತ್ರರು. ಆದರೆ ಮಾತೆ, ದೇವಿ ಕುಂತಿ ಯಾವ ದೇವಿಯ ಆವಾಹನೆ ಮಾಡುತ್ತಿದ್ದಾಳೆ? ಆ ಭದ್ರಾಕ್ಷನಂತಹ ಪ್ರೇತವು ಅವಳಿಂದ ಭಯಭೀತವಾಗಿದೆ. ದೇವರ್ಷಿ, ದೇವಿ ಕುಂತಿ ಆರ್ಯಮಾಳನ್ನು ಆವಾಹಿಸುತ್ತಿದ್ದಾಳೆ. ಆರ್ಯಮವೇ? ಆರ್ಯಮ ಪ್ರೇತಲೋಕದ ಅಧಿಪತಿಯಾಗಿದ್ದಾಳೆ. ಇದರಿಂದ ಭದ್ರಾಕ್ಷನು ಭಯಭೀತನಾಗಿದ್ದಾನೆ. ನಾರಾಯಣ ನಾರಾಯಣ. ನನಗರ್ಥವಾಯಿತು ಮಾತೆ, ನನಗರ್ಥವಾಯಿತು. ಅಯ್ಯೋ, ನನ್ನೊಳಗಿಂದ ಹೊಗೆ ಯಾಕೆ ಬರ್ತಿದೆ? ಭದ್ರಾಕ್ಷ, ಓಡ್ಬಿಡು, ಮತ್ತೆ ಪ್ರಮಾಣ ಮಾಡು. ಎಲ್ಲಿ ತನಕ ಕುಂತಿಯಮ್ಮ ಇಲ್ಲಿರ್ತಾಳೋ ನಿನ್ ಕಾಲು ಇಡೋ ಹಾಗಿಲ್ಲ. ಓಡು ಭದ್ರಾಕ್ಷ, ಚೂ ಮಂತ್ರ ನಡೆಯೋದಿಲ್ಲ, ಓಡು. ಬನ್ನಿ ಹೋಗೋಣ. ಗೆಳೆಯ ಅರ್ಜುನ, ಅದು ಹಾಗಲ್ಲ, ನಾನು ತೋರಿಸ್ಲಾ? ಕೃಷ್ಣ, 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 ನೀನಿಲ್ಲಿ ನಿನ್ ಗೆಳೆಯರ ಜೊತೆ ಮಾತಾಡ್ತಾನೆ ಇರ್ತ್ಯಾ ಅಥವಾ ಇವ್ರಿಗೆ ವೃಂದಾವನನು ತೋರಿಸ್ತ್ಯಾ? ಅಣ್ಣ, ಇವರಂತೂ ಹಿಮಾಲಯದಿಂದ ಬಂದಿದ್ದಾರೆ. ಕಾಡೆಲ್ಲ ದಾಟ್ಕೊಂಡು. ಇವರಿಗೆ ವಿಶ್ರಾಂತಿ ಅಗತ್ಯ ಇದೆ, ಆದ್ರೆ ತಿರ್ಗೋದಿಕ್ಕಲ್ಲ. ಕೃಷ್ಣ ಎಲ್ರಿಗೂ ಹೀಗೆ ಹೇಳ್ತಾನೆ. ಆದ್ರೆ ನಾನ್ ಇದ್ದೀನಲ್ಲ, ನೀವ್ ಯಾರು ಚಿಂತೆ ಮಾಡ್ಬೇಡಿ. ನಾನ್ ನಿಮ್ಗೆ ವೃಂದಾವನನ ತೋರಿಸ್ತೀನಿ. ಶಂಕರ, ಖಂಡಿತ ಏನೋ ವಿಶೇಷ ವಿಷಯ ಇದೆ. ಅಣ್ಣ, ನೀನು ನನ್ ಗೆಳೆಯರಿಗೆ ವೃಂದಾವನ ತೋರಿಸ್ಕೊಂಡ್ ಬಾ. ಅಲ್ಲಿ ತನಕ ನಾನು ಶಂಕರನ್ನ ಮಾತಾಡ್ಸಿರ್ತೀನಿ. ಭಾವನವರೇ, ಎಷ್ಟು ದಿನಗಳ ನಂತರ ನಿಮ್ಮ ದರ್ಶನವಾಗುತ್ತಿದೆ. ಸೋದರಿ, ಪ್ರಿಯ ಸೋದರಿ, ಹೇಗಿರುವೆ ನೀನು? ಕಂಸ, ಅಷ್ಟು ದುಸ್ಸಾಹಸನ ನಿನಗೆ ನನ್ನ ತಮ್ಮನ್ನೇ ಕಾರಾಗೃಹದಲ್ಲಿ ಬಂಧಿಸಿಡೋದಕ್ಕೆ? ಅರೆ, ಅಂತ ದುಸ್ಸಾಹಸವನ್ನು ನಾನು ಹೇಗೆ ಮಾಡಲು ಸಾಧ್ಯ? ನನ್ನ ಭಾವ ಮತ್ತು ಸೋದರಿಯನ್ನೇ ಬಂಧಿಸುವೆನೆ. ಇವರು ನನ್ನ ಕಾರಾಗೃಹದಲ್ಲಿ ಇರುವುದೇನೋ ನಿಜವೇ, ಆದರೆ ನಾನಿವರನ್ನು ಬಂಧಿಸಿದ್ದಲ್ಲ. ಕಂಸ, ನನ್ನ ಜೊತೆ ಆಟ ಆಡೋ ಪ್ರಯತ್ನನ ಮಾಡ್ಬೇಡ. ನೀನೀಗ ಮಾಡಿರೋದು ರಾಜಕೀಯ ಅಪರಾಧ. ನಿನ್ನ ಅಪರಾಧದ ಬಗ್ಗೆ ಹಸ್ತಿನಾಪುರದ ಪ್ರಜೆಗಳಿಗೆ ಗೊತ್ತಾದ್ರೆ ಅದನ್ನೇ ತಿಳಿಸಿ ಹೇಳುತ್ತಿದ್ದೆ ನಾನು ಭಾವನಿಗೆ. ಏಕೆ ನನ್ನ ಕಾರಾಗೃಹದಲ್ಲಿದ್ದು ನನ್ನನ್ನು ಹಸ್ತಿನಾಪುರದ ಶತ್ರು ಮಾಡುತ್ತಿರುವಿರಿ ನೀವು? ಹೋಗಿ, ಈಗಲೇ ಹೋಗಿ ಮಾಹಿಷ್ಮತಿಗೆ ತೆರಳಿ. ಆದರೆ ಸತ್ಯ, ಇವರಿಂದ ಕಾರಾಗೃಹದ ಸುಖ ಬಿಡಲಾಗುತ್ತಿಲ್ಲ. ಹೇಳಿ ಭಾವನವರೇ, ಅದೇಕೆ ನೀವು ಎರಡು ಮಿತ್ರ ರಾಜ್ಯಗಳ ಮಧ್ಯೆ ಶತ್ರುತ್ವ ತರುತ್ತಿದ್ದೀರಿ? ಕಂಸ, ನಮಗೇನಾದ್ರೂ ಮೋಸ ಮಾಡಕ್ ಪ್ರಯತ್ನ ಪಟ್ರೆ ಅಥವಾ ಯಾವುದೇ ಪ್ರಕಾರವಾಗಿ ತಡೆಯೋ ಪ್ರಯತ್ನ ಮಾಡಿದ್ರೆ ಆಗ ವಸುದೇವ ಮತ್ತೆ ದೇವಕಿನ ಬಿಡಿಸೋದಕ್ಕೆ ನಾನಲ್ಲ, ಹಸ್ತಿನಾಪುರದಲ್ಲಿರೋ ಇಡೀ ಸೇನೆನೇ ಬರುತ್ತೆ. ಇಲ್ಲ ಇಲ್ಲ, ಇದೇನು ಹೇಳುತ್ತಿರುವಿರಿ ನೀವು? ನಾನೇಕೆ ತಡೆಯುತ್ತೇನೆ ಇವರನ್ನು? ಹೋಗಿ ಭಾವನವರೇ, ಸೋದರಿ, ಹೋಗಿ ಹೋಗಿ ಕರೆದೊಯ್ಯಿರಿ. ಹೋಗಿ ಸೋದರಿ. ಭಾವನವರೇ, ನಿಮಗೆ ಭಗವಂತ ಕಂಸನ ಆಶೀರ್ವಾದ. ವಸುದೇವ
ಒಂದು ಮಾತು ಉಳಿದಿದೆ ಮನದಲ್ಲಿ. ಯೋಚಿಸುತ್ತಿದ್ದೆ, ಹೇಳೇ ಬಿಡಲೆ. ಹಾಗೆ ಹೋಗುತ್ತಾ ಕೇವಲ ಇಷ್ಟನ್ನು ಹೇಳಿ ಹೋಗಿ. ಒಂದು ವೇಳೆ ಅವನು ನಿಮ್ಮ ಕಂದ ನಿಮ್ಮನ್ನು ಹುಡುಕುತ್ತಾ ಅವನೇನಾದರೂ ನನ್ನ ಬಳಿ ಬಂದರೆ ನಾನು ಅವನಿಗೆ ಏನು ಉತ್ತರ ನೀಡಲಿ? ಹೇಳಿ ಭಾವನವರೇ, ದೇವಕಿ, ಏನು ಉತ್ತರ ಕೊಡಲಿ ನಾನು? ನನ್ನ ಪ್ರೀತಿಯ ಸೋದರಿ, ನಿನಗೆ ಬಹಳ ಆತ್ಮವಿಶ್ವಾಸವಿತ್ತಲ್ಲ. ನಿನ್ನ ಕಂದ ಬರುತ್ತಾನೆ, ನಿನಗೆ ಕಾರಾಗೃಹದಿಂದ ಮುಕ್ತಿ ಕೊಡುತ್ತಾನೆ ಮತ್ತು ನೀನು ಪ್ರಮಾಣವನ್ನು ಮಾಡಿದ್ದೆ. ಆ ನಿನ್ನ ಕಂದ ಕಂಸನ ವಧೆ ಮಾಡುತ್ತಾನೆ ಮತ್ತು ಆಗ ಮಾತ್ರ ನೀನು ಕಾರಾಗೃಹದಿಂದ ಮುಕ್ತಳಾಗುವೆ ಅಲ್ಲವೇ? ಈಗ ಯೋಚಿಸು, ಯೋಚಿಸು. ನನ್ನ ವಧೆ ಮಾಡಿದ ನಂತರ ಎಷ್ಟು ದುಃಖಿಸುತ್ತಾನೆ ನಿನ್ನ ಕಂದ. ಏನು ಮಾಡುತ್ತಾನೆ ಅವನು? ಅವನ ತಂದೆ ತಾಯಿಯೇ ಇರದಿದ್ದರೆ? ಆದರೆ ತೊಂದರೆ ಏನಿಲ್ಲ, ಏನು ತೊಂದರೆ ಇಲ್ಲ. ನೀವು ಹೋಗಿ ಆನಂದ ಪಡಿ. ನಾನು ಅವನಿಗೆ ಹೇಳುತ್ತೇನೆ, ಮಗು ಮಗು ನೀನು ಬರಲು ವಿಳಂಬ ಮಾಡಿಬಿಟ್ಟೆ. ನಿನ್ನ ತಂದೆ ತಾಯಿ ಹೊರಟು ಹೋದರು. ಹೊರಡಿ, ಹೋಗಿ ಹೋಗಿ. ನೀವಿಬ್ರು ಈಗ ಇವನ್ ಮಾತನ್ನ ಕೇಳ್ಬೇಡಿ, ಬನ್ನಿ ನನ್ ಜೊತೆಗೆ. ನನ್ನನ್ನ ಕ್ಷಮಿಸ್ಬಿಡಿ ಅದ್ಕೆ, ಆದ್ರೆ ನಾನ್ ನಿಮ್ ಜೊತೆ ಬರಕ್ಕಾಗಲ್ಲ. ದೇವಕಿ, ಏನ್ ಹೇಳ್ತಾ ಇದ್ಯಾ? ದೇವಕಿ ಮಾತು ಸತ್ಯ ಅಕ್ಕ. ನಾವಿಲ್ಲಿಂದ ಬರೋದಕ್ಕೆ ಸಾಧ್ಯ ಇಲ್ಲ. ನಮ್ ಕಂದ ಖಂಡಿತ ನಮ್ಮನ್ನ ಇಲ್ಲಿಂದ ಮುಕ್ತಿಗೊಳಿಸೋದಕ್ಕೆ ಬರ್ತಾನೆ. ಹಾಗಾಗಿ ನಾವಿಲ್ಲಿದ್ದೇ ಅವನ ಪ್ರತೀಕ್ಷೆ ಮಾಡಬೇಕು. ವಸುದೇವ, ನೀವಿಬ್ರು ಭ್ರಮೆಯಲ್ಲಿದ್ದೀರಾ. ಇಲ್ಲಿಗೆ ಯಾರು ಬರೋದಿಲ್ಲ. ಅದನ್ನೇ ನಾನು ಹೇಳುತ್ತಿರುವುದು. ಇಲ್ಲಿಂದ ಇವರನ್ನು ಮುಕ್ತಗೊಳಿಸಲು ಇನ್ಯಾರೂ ಬರುವುದಿಲ್ಲ. ಅವನು ಖಂಡಿತ ಬರ್ತಾನೆ, ಅವನು ಖಂಡಿತ ಬರ್ತಾನೆ ಕಂಸ. ನಿನ್ನ ಅಧರ್ಮ, ನಿನ್ನ ಪಾಪ ಮತ್ತು ನಿನ್ನ ಅಂತ್ಯ ಮಾಡೋದು ಖಂಡಿತ ಬರ್ತಾನೆ. ಮತ್ತೆ ಅವನು ನಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತಾನೆ. ನಿಧಾನ ಭಾವನವರೇ. ಅದಕ್ಕೆ ನಾವು ಅವನ ಪ್ರತೀಕ್ಷೆನ ಇಲ್ಲಿದ್ಕೊಂಡೇ ಮಾಡ್ತೀವಿ. ನಾವು ನಮ್ ಜೀವನದ ಅಂತಿಮ ಸಮಯದವರೆಗೂ ನಮ್ಮ ಮಗನ ಪ್ರತೀಕ್ಷೆನ ಇಲ್ಲೇ ಮಾಡ್ತೀವಿ. ಆದ್ರೆ ದೇವಕಿ, ಅದ್ಕೆ ದಯವಿಟ್ಟು ನಮ್ಮನ್ನ ಕ್ಷಮಿಸಿ. ನಮ್ಮನ್ನ ಕ್ಷಮಿಸ್ಬಿಡು ಅಕ್ಕ. ನಾನು ಹೇಳಿದ್ದೇನಲ್ಲ ದೇವಿ ಕುಂತಿ, ಇವರಿಂದ ಕಾರಾಗೃಹದ ಸುಖ ಬಿಡಲಾಗುತ್ತಿಲ್ಲ. ಈಗ ನೀವು ಹೇಳಬೇಡಿ ನಾನೇ ಇವರನ್ನು ಬಂಧಿಸಿದ್ದೇನೆಂದು. ಅಯ್ಯೋ, ನಾನು ಅಷ್ಟು ದೊಡ್ಡ ಪಾಪಿಯಲ್ಲ, ಈ ಜಗತ್ತು ಭಾವಿಸಿರುವಷ್ಟು. ಸೋದರಿ, ಮಹಾರಾಜ ಧೃತರಾಷ್ಟ್ರರಿಗೆ ನನ್ನ ಸಾದರ ಪ್ರಣಾಮ ತಿಳಿಸಿ. ನೀನ್ ಇದೇನ್ ಹೇಳ್ತಿದ್ಯಾ? ಹಾ, ಇದು ಸತ್ಯನೇ. ಆದ್ರೆ ಅರ್ಜುನ ನರನ ಅವತಾರದಲ್ಲಿದ್ದಾನೆ, ಮತ್ತೆ ನಾನು ನಾರಾಯಣ ಅವತಾರದಲ್ಲಿ. ಆದ್ರೆ ನಿನ್ನ ಉದ್ಧಾರದ ಸಮಯ ಇನ್ನೂ ಬಂದಿಲ್ಲ ಶಂಕರ. ಶಂಕರ ಯಾವಾಗ ಬರುತ್ತಂದ್ರೆ ಏನರ್ಥ? ನನ್ಗೆ ನಿನ್ನ ಅವಶ್ಯಕತೆ ಇದೆ. ಏನು ಏನು ನೀನ್ ನಿನ್ ಗೆಳೆಯನ್ನ ಬಿಟ್ಟು ಹೋಗಕ್ ಬಯಸ್ತೀಯ? ಮತ್ ಹೋಗು, ಹೋಗಿ ಆಡು. ಈ ವಿಷಯನೆಲ್ಲ ನೀನು ನಿನ್ ಮನ್ಸಿಂದ ತೆಗ್ದಾಕು.
ನಿನ್ ಹಸುವು ತಡಿಯಕ್ಕಾಗಲ್ಲ. ಒಂದಂತೂ ನಿಜ, ಮನುಷ್ಯರ ಮನೇಲಿ ಏನಿರ್ಲಿ ಬಿಡ್ಲಿ, ಊಟ ಅಂತೂ ಇದ್ದೇ ಇರುತ್ತೆ. ಅಯ್ಯೋ ಎಲ್ಲ ಓಡಿ, ರಾಕ್ಷಸಿ ಬಂದಿದ್ದಾಳೆ. ಅಯ್ಯೋ ಎಲ್ಲ ಓಡಿ, ರಾಕ್ಷಸಿ ಬಂದಿದ್ದಾಳೆ. ಅಯ್ಯೋ ರಾಕ್ಷಸಿ, ಈ ಮನುಷ್ಯರು ಊಟನ ಯಾಕೆ ಹಿಂಗ್ ಮುಚ್ಚಿಡ್ತಾರೆ? ನಾನೀ ಹಣ್ಣನ್ ತಿನ್ಬೋದಾ? ನಾನ್ ಬರೀ ಹಣ್ಣು ಕೇಳಿದ್ದು. ಕೃಷ್ಣ ಕಾಪಾಡಿ, ಬಲರಾಮ ಕಾಪಾಡು, ಕೃಷ್ಣ ಎಲ್ಲಿದ್ಯಾ? ಶಾಂತರಾಗಿ ನೀವೆಲ್ಲ, ಶಾಂತರಾಗಿ. ಅಣ್ಣ, ಅಕ್ಕ, ನೀವೆಲ್ಲ ಚಿಂತೆ ಮಾಡೋ ಅವಶ್ಯಕತೆ ಏನಿಲ್ಲ. ಯಾಕಂದ್ರೆ ಹಿಡಿಂಬೆ ಒಬ್ಳು ರಾಕ್ಷಸಿನಿ, ಆದ್ರೆ ಅವಳು ನಮ್ಮೆಲ್ಲರ ಗೆಳತಿನೇ ಹೌದು. ಕೃಷ್ಣ, ರಾಕ್ಷಸಿ ಹೇಗೆ ನಮ್ಗೆ ಗೆಳ್ತಿ? ಇದೇನ್ ಮೊದಲೇ ಸಲ ಅಲ್ವಲ್ಲ ನಾವು ರಾಕ್ಷಸರನ್ನ ನೋಡೋದು? ಕೃಷ್ಣ, ಈ ರಾಕ್ಷಸರಿಗೆಲ್ಲ ನಮ್ಮಿಂದ ಬೇಕಾಗಿರೋದು ಬರೀ ನಮ್ ಪ್ರಾಣ ಅಷ್ಟೇ. ನೀನ್ ನಮ್ಮನ್ ಕಾಪಾಡಕ್ ಆಗ್ಲಿಲ್ಲ ಅಂದ್ರೆ ನಮ್ ಪ್ರಾಣನ ನಾವೇ ಕಾಪಾಡ್ಕೊಳ್ಬೇಕಾಗತ್ತೆ. ಹಾ ಹಾ, ಯಾವ ವಿಷಯದ ಭಯ ಆಯ್ತೋ ಅದೇ ಆಯ್ತು. ಭೀಮಾ, ತಪ್ಪಾಗಿ ತಿಳ್ಕೊಬೇಡ. ನಾನು ಇವತ್ ಬೆಳಗ್ಗೆಯಿಂದ ಹೊಟ್ಟೆಗೇನು ತಿಂದಿರ್ಲಿಲ್ಲ. ಆಮೇಲೆ ನನ್ಗೆ ಹಸುವು ತಡಿಯಕ್ಕೆ ಆಗ್ಲಿಲ್ಲ. ಅದಕ್ಕೆ ನಾನು ಆ ಕಾಡಿಂದ ಇಲ್ಲಿಗ್ ಬಂದೆ. ಹಿಡಿಂಬೆ, ನನಗ್ ಗೊತ್ತಿದೆ, ಜೀವನದಲ್ಲಿ ಏನ್ ಬೇಕಾದ್ರೂ ಸಹಿಸ್ಕೊಬಹುದು, ಆದ್ರೆ ಹಸುವನ್ನಲ್ಲ. ತಪ್ಪೆಲ್ಲ ನಮ್ದೆ. ಸರಿಯಾದ ಸಮಯಕ್ಕೆ ಭೋಜನನ ನಾವು ತಗೊಂಡ್ಬರ್ಲಿಲ್ಲ, ಅದಕ್ಕೆ ನೀನು ಹೊರಗ್ ಬರ್ಬೇಕಾಯ್ತು. ಹಿಡಿಂಬೆ, ನಿನ್ನ ನೋಡಿ ಎಲ್ಲ ವೃಂದಾವನ ಜನರು ಭಯ ಪಟ್ಟಿದ್ದಾರೆ. ಈ ಜನ ನನ್ ನೋಡಿ ಯಾಕೆ ಭಯ ಪಡ್ತಾರೆ? ನಾನು ನಿಮ್ಮೆಲ್ರ ಗೆಳತಿ ಅಂತ ಇವ್ರಿಗೆಲ್ಲ ಹೇಳಿ, ಆಗ ಯಾರು ನನ್ ನೋಡಿ ಹೆದ್ರಲ್ಲ. ಅದು ಅಷ್ಟು ಸರಳ ಅಲ್ಲ. ವೃಂದಾವನದ ಜನರಿಗೆ ರಾಕ್ಷಸರ ಭಯ ವರ್ಷಗಳಿಂದ ಇದೆ, ಮತ್ತದು ಅಷ್ಟು ಸುಲಭವಾಗಿ ದೂರ ಆಗಲ್ಲ. ಅವ್ರಿಗೆ ಅರ್ಥ ಮಾಡ್ಸೋಕೆ ನನ್ಗೆ ಸಮಯ ಬೇಕು. ನಾನು ಅಪ್ಪನ ಹತ್ರ ಮಾತಾಡ್ತೀನಿ. ಹಾ, ಅಯ್ಯೋ ಭಗವಂತ, ಅಯ್ಯೋ ಇವತ್ತು ನಾನು ಹೇಗೋ ಪಾರಾಗ್ಬಿಟ್ಟೆ. ಆ ಕುಂತಿ ನನ್ನ ಪ್ರಾಣನೇ ತೆಗಿಯೋದ್ರಲ್ಲಿದ್ಲು. ಯಾವ್ದೋ ಮಂತ್ರನ ಹೇಳಿ 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 ಆರ್ಯಮ್ಮನ್ನೇ ಇಲ್ಲಿ ಕರೆದು ನನಗೆ ಮುಕ್ತಿ ಕೊಡೋದ್ರಲ್ಲಿದ್ಲು. ನಾನು ಓಡ್ ಬಂದೆ ಭಗವಂತ. ನಾನು ಯೋಚಿಸ್ದೆ, ಒಮ್ಮೆ ನನಗೆ ಮುಕ್ತಿ ಸಿಕ್ಬಿಟ್ರೆ ಮತ್ತೆ ನಾನು ಕಂಸ ಭಗವಂತನ ಸೇವೆ ಮಾಡೋದು ಹೇಗೆ? ಭಗವಂತ, ಅಯ್ಯೋ ನನ್ಗೊಂದು ವಿಷಯ ಅರ್ಥನೇ ಆಗ್ತಿಲ್ಲ. ಆ ಕುಂತಿ ಹೇಗೂ ಇಲ್ಲಿ ಬಂದ್ಮೇಲೆ ಮತ್ ನೀವ್ ಯಾಕೆ ಅವಳನ್ನ ಜೀವಂತವಾಗಿ ಬಿಟ್ಟಿದ್ದು? ಹೇಳಿ ಭಗವಂತ. ಯಾರ್ಯಾರಿಗೆ ಮುಕ್ತಿ ನೀಡಬೇಕು ಭಗವಂತ ಕಂಸ? ಕುಂತಿ ಕಂಸಧಾಮದಲ್ಲಿ ಸಾಯುವುದು ಉಚಿತವಾಗಿರಲಿಲ್ಲ. ಈ ವಿಷಯ ಅಂತೂ ಸತ್ಯನೇ ಭಗವಂತ. ಇಲ್ದಿದ್ರೆ ಪೂರ್ತಿ ಹಸ್ತಿನಾಪುರ ಅಲ್ಲಿಂದ ಎದ್ದು ಇಲ್ಲಿಗೆ ಬಂದ್ಬಿಡ್ತಿತ್ತು. ಭಗವಂತ ಕಂಸನಿಗೆ ಯಾವ ಹಸ್ತಿನಾಪುರದ ಭಯವಿಲ್ಲ.
ಆದರೆ ಪ್ರತಿಯೊಂದು ಘಟನೆಗೂ ಉಚಿತ ಸಮಯವಿರುತ್ತದೆ. ಕುಂತಿ ಮತ್ತು ಅವಳ ಪಂಚ ಪಾಂಡವರ ಮೃತ್ಯುವಿಗೆ ಈಗ ಸಮಯ ಬಂದಿದೆ. ಅಯ್ಯೋ, ಹಾವಂತೂ ಹರ್ಕೊಂಡು ಹೋಯ್ತು. ಈಗ ಅದನ್ನ ಎಲ್ಲಿ ಹುಡ್ಕೋದ್ ನಾವು? ಕುಂತಿ ಅಂತೂ ಹೋಗೇ ಬಿಟ್ಲು. ಇನ್ನು ಭಗವಂತ ಏನ್ ಮಾಡ್ತಾರೆ? ವೃಂದಾವನವಾಸಿಗಳೇ, ನಾನು ನಿಮ್ಮೆಲ್ರಿಗೂ ಆಶ್ವಾಸನೆ ಕೊಡ್ತೀನಿ. ಈ ಹಿಡಿಂಬೆಯಿಂದ ನೀವೆಲ್ಲ ಭಯಭೀತರಾಗೋ ಅವಶ್ಯಕತೆ ಏನೂ ಇಲ್ಲ. ನಂದರಾಜ, ನಾವು ರಾಕ್ಷಸರಿಗೆ ಭಯ ಪಡದೆ ಇನ್ನೇನ್ ಮಾಡೋದು? ಹಿಡಿಂಬೆ ಕೇವಲ ರಾಕ್ಷಸಿ ಅಷ್ಟೇ ಅಲ್ಲ, ಬದಲಿಗೆ ಅವಳಲ್ಲಿ ನಮ್ಮೆಲ್ಲರಿಗಿಂತ ಹೆಚ್ಚು ಮನುಷ್ಯತ್ವ ಇದೆ. ಇವಳು ಸೋದರಿ ಕುಂತಿ ಮತ್ತು ಅವಳ 5 ಜನ ಮಕ್ಕಳ ಜೀವನ ರಕ್ಷಣೆ ಮಾಡಿದಾಳೆ. ಹಿಡಿಂಬೆ ಅವರಿಗೆಲ್ಲ ನಂಬಿಕೆ ಇರೋ ಗೆಳತಿನೇ. ನಂದ್ರಾಣಿ, ರಾಕ್ಷಸರು ಅವರೇ ಗೆಳೆಯರಾಗಿರಲ್ಲ, ನಾವು ಅವ್ರನ್ನ ಹೇಗ್ ನಂಬೋದು? ಅಣ್ಣ, ಹೇಗೆ ಮನುಷ್ಯರು ಕೆಟ್ಟವರು ಒಳ್ಳೆಯವರು ಇರ್ತಾರೋ ಹಾಗೆ ರಾಕ್ಷಸರಲ್ಲೂ ಒಳ್ಳೆಯವರು ಕೆಟ್ಟವರು ಇರ್ತಾರೆ. ನಾವು ಎಲ್ಲ ರಾಕ್ಷಸರನ್ನ ಒಂದೇ ತರದಲ್ಲಿ ನೋಡಕ್ ಹೋಗ್ಬಾರ್ದು. ಇಲ್ಲಿ ತನಕ ನಾವು ಯಾವ ಒಳ್ಳೆ ರಾಕ್ಷಸರನ್ನು ನೋಡಿಲ್ಲ. ನೀನೇನಾದ್ರೂ ನೋಡಿದ್ರೆ ಹೇಳು. ಅಣ್ಣ, ವಿಭೀಷಣ ಒಬ್ಬ ರಾಕ್ಷಸ ಆಗಿದ್ದ. ಆದ್ರೂ ಅವನು ಶ್ರೀರಾಮಂಗೆ ಸಹಾಯ ಮಾಡ್ತಿದ್ದ. ಭಕ್ತ ಪ್ರಹ್ಲಾದನು ಒಬ್ಬ ರಾಕ್ಷಸ ಆಗಿದ್ದ ಅಲ್ವಾ ಅಮ್ಮ? ಕೃಷ್ಣ, ಅದೆಲ್ಲ ಸತ್ಯಯುಗ ಮತ್ತು ತ್ರೇತಾಯುಗದ ವಿಷಯ ಆಗಿತ್ತು. ಈಗ ಆ ಸಮಯನೂ ಅಲ್ಲ, ಆ ತರ ಅಸುರರೂ ಇಲ್ಲ. ಹಾ ಕೃಷ್ಣ, ಗೋಕುಲದಿಂದ ವೃಂದಾವನ ತನಕ ಎಷ್ಟು ರಾಕ್ಷಸರು ಬಂದ್ರು, ಎಲ್ರು ನಮ್ಮನ್ನ ಸಾಯಿಸೋ ಪ್ರಯತ್ನ ಮಾಡಿದ್ರು. ಅದಕ್ಕೆ ಇಲ್ಲಿ ಯಾವ ರಾಕ್ಷಸರು ಇರಬಾರ್ದು. ಏನಂತೀರ? ಅಲ್ಲ, ಈಗಲೇ ಕಳಿಸಿ. ನಾನು ನಿಮ್ಮೆಲ್ರ ಪ್ರೀತಿ ಸಿಗತ್ತೆ ಅಂತ ಬಂದೆ, ನಿಮ್ಮನ್ನೆಲ್ಲ ಭಯ ಪಡ್ಸೋಕಲ್ಲ. ನಾನು ಇಲ್ಲಿಂದ ಹೋಗ್ಲೇಬೇಕಂದ್ರೆ ಹೋಗ್ತೀನಿ, ನಿಮ್ಮಿಂದ ದೂರ ಹೊರಟೋಗ್ತೀನಿ. ಗೆಳೆಯ ಭೀಮ, ತಪ್ಪು ನಂದೆ. ಒಬ್ಬ ರಾಕ್ಷಸಿ, ಅವಳು ಯಾರು ಅನ್ನೋದನ್ನ ಮರಿಬಾರ್ದು. ರಾಕ್ಷಸರ ಭಾಗ್ಯದಲ್ಲಿ ಅವಮಾನ, ತಿರಸ್ಕಾರನೇ ಇರೋದು. ಗೆಳೆಯ, ನಮ್ ಗೆಳೆತನದ ಆಯಸ್ಸಿಷ್ಟೇ. ನನಗ್ ಹೋಗಕ್ ಬಿಡು. ನಿಲ್ಲು ಹಿಡಿಂಬೆ. ಜನರು ಏನಾದ್ರೂ ಹೇಳಿ, ಆದ್ರೆ ನೀನ್ ನನ್ ಗೆಳತಿ. ಗೆಳೆಯ ಭೀಮ, ನಾನೊಬ್ಳು ವನವಾಸಿ, ನೀನ್ ಊರಲ್ಲಿರೋನು. ಅದಕ್ಕೆ ನನ್ ಹಿಂದೆ ಹಿಂದೆ ಬರೋ ತಪ್ಪು ಮಾಡ್ಬೇಡ. ಕಾಡಲ್ಲಿ ನಿನಗೆ ಅಪಾಯ ಇರುತ್ತೆ. ಹಾಗೀ ಜನ ನಾನೇ ನಿನ್ಗೇನೋ ಮಾಡಿದೀನಿ ಅನ್ಕೋತಾರೆ. ಕೃಷ್ಣ, ಏನಾದ್ರೂ ಮಾಡು, ಹಿಡಿಂಬೆನ ತಡಿ. ಅವಳು ನಮ್ಗೋಸ್ಕರನೇ ಇಲ್ಲಿಗೆ ಬಂದಿದ್ದು. ಅವಳಿಗೆ ನಮ್ಮಿಂದಾಗಿ ಅವಮಾನ ಆಗ್ತಿದೆ. ಕೃಷ್ಣ. ಭೀಮಾ, ನನ್ಗೆ ನಿನ್ ಭಾವನೆ ಅರ್ಥ ಆಗ್ತಿದೆ. ಆದ್ರೆ ಈಗ ಹಿಡಿಂಬೆ ಹೋಗೋದ್ರಲ್ಲಿ ಎಲ್ಲರ ಒಳಿತಿದೆ. ಯಾಕಂದ್ರೆ ಅಸುರರ ಭಯದಿಂದ ವೃಂದಾವನದ ಜನರು ಅಷ್ಟು ಸುಲಭವಾಗಿ ಹಿಡಿಂಬೆನ ಸ್ವೀಕಾರ ಮಾಡೋದಿಲ್ಲ. ಕೃಷ್ಣ ಹೇಳ್ತಾ ಇರೋದು ಸತ್ಯ ಭೀಮ.
ಪರಿಸ್ಥಿತಿಗೆ ಅನುಕೂಲವಾಗಿ ವ್ಯವಹಾರ ಮಾಡ್ಬೇಕು. ಆದ್ರೆ ಇಂಥ ಪರಿಸ್ಥಿತಿಲಿ ಹಿಡಿಂಬೆ ನಮ್ ಜೊತೆ ಇರೋಕ್ಕಾಗೋದಿಲ್ಲ. ಹಾಗೆ ಆಗ್ಲಿ ಅಮ್ಮ. ಕುಂತಿ ಅಕ್ಕ, ನೀವ್ ಬಂದ್ರ? ಕುಂತಿ ಅಕ್ಕ, ನಮ್ಗೆಲ್ಲ ನಿಮ್ ಬಗ್ಗೆನೇ ಚಿಂತೆ ಆಗಿತ್ತು. ಆದ್ರೆ ಈಗ ನಿಮ್ಮನ್ನ ಇಲ್ಲಿ ನೋಡಿ ನಮ್ಮೆಲ್ಲರ ಚಿಂತೆನೂ ದೂರ ಆಯ್ತು. ಬನ್ನಿ. ಬಾ, ಸ್ವಲ್ಪ ನಿನ್ನ ರೂಪವನ್ನು ತೋರಿಸು. ಬಾ. ಭಗವಂತ ಕಂಸ, ನಾನು ವೃಂದಾವನನ ಸರ್ವನಾಶ ಮಾಡೋದಕ್ಕೆ ನಿಮ್ಮ ಆದೇಶದ ಪ್ರತೀಕ್ಷೆ ಮಾಡ್ತಾ ಇದ್ದೆ. ನಿನ್ನ ಪ್ರತೀಕ್ಷೆ ಪೂರ್ಣವಾಯಿತು. ನೀನು ಮಾತ್ರ ವೃಂದಾವನದ ಸಮೂಲ ನಾಶ ಮಾಡಬಹುದು, ಏಕೆಂದರೆ ಯಾವುದೇ ದೇವಶಕ್ತಿ ನಿನಗೆ ಅಹಿತ ಮಾಡಲಾಗದು. ಹಾ ಭಗವಂತ, ಮತ್ತು ಯಾವ ಅಸುರನು ನನ್ನ ಮಾರ್ಗಕ್ಕೆ ಅಡ್ಡಿಯಾಗೋದಕ್ಕಾಗೋದಿಲ್ಲ. ಆ ಕಾರಣಕ್ಕಾಗಿ ನಿಮ್ಮ ಮಾರ್ಗದ ತಡೆ ವೃಂದಾವನ ಸದಾ ಸದಾ ಕಾಲಕ್ಕೆ ಸಮಾಪ್ತ. ಕೇಳು ಆ ಚಕ್ರಧಾರಿ, ಕೇಳು. ಇನ್ನು ಬಹಳ ಬೇಗ ವೃಂದಾವನ ಆಕಾಶ ಕುಸುಮವಾಗಲಿದೆ. ಆಕಾಶ ಕುಸುಮ ತಿಳಿದಿದೆ ಇಲ್ಲವೇ? ಆಕಾಶ ಕುಸುಮ ಅರ್ಥಾತ್ ಅದಕ್ಕೆ ಯಾವುದೇ ಅಸ್ತಿತ್ವವಿಲ್ಲ. ಕಣ ಕಣ ಸಮಾಪ್ತವಾಗಬೇಕು ವೃಂದಾವನದಲ್ಲಿ. ಸುನಿಶ್ಚಿತವಾಗಿರಿ ಭಗವಂತ. ಇನ್ನು ಅಲ್ಲಿ ವೃಂದಾವನನೂ ಇರೋದಿಲ್ಲ, ಆ ವೃಂದಾವನದ ಜನರು ಇರೋದಿಲ್ಲ. ಆಶೀರ್ವಾದ. ಸರಿ, ಈಗ ನಗು ಭದ್ರಾಕ್ಷ. ಯಾಕೆ ಭಗವಂತ? ಏಕೆಂದರೆ ಭಗವಂತ ಕಂಸನು ಖುಷಿ ಖುಷಿ ಖುಷಿಯಾಗುವ ಶುಭ ಸಮಾಚಾರ ಇನ್ನೇನು ಬರಲಿದೆ. ಕುಂತಿ, ನನಗೆ ನಿಮ್ ದುಃಖ ಅರ್ಥ ಆಗ್ತಿದೆ. ಮಿತ್ರ ವಾಸುದೇವ ಮತ್ತೆ ದೇವಿ ದೇವಕಿನ ಕಂಸನ ಕಾರಾಗೃಹದಿಂದ ಬಿಡಿಸೋಕೆ ನೀ ಪ್ರಯತ್ನ ಪಟ್ಟ ಹಾಗೆ ನಾವು ಅದೇ ರೀತಿಯಲ್ಲೇ ಅಕ್ರೂರರ ಜೊತೆ ಸೇರಿ ಮಾಡಿದ್ವಿ. ಆದ್ರೆ ಅಕ್ಕ, ದೇವಕಿ ಮತ್ತೆ ವಾಸುದೇವರಿಗಿರೋ ದೃಢ ವಿಶ್ವಾಸ ಅಂದ್ರೆ ಅವ್ರ ಪುತ್ರನೇ ಅವರನ್ನ ಕಾರಾಗೃಹದಿಂದ ಕಾಪಾಡ್ತಾರೆ ಅಂತ. ಮತ್ತೆಲ್ಲಿ ತನಕ ಅವ್ರ ಮಗ ಸ್ವತಃ ಮಥುರೆಗೆ ಬಂದು ಕಂಸನ್ ವಧೆ ಮಾಡಲ್ವೋ ಅವರಲ್ಲಿಂದ ಎಲ್ಲಿಗೂ ಹೋಗೋದಿಲ್ಲ. ಆದ್ರೆ ಅವ್ರ ಮಗ ಈಗ ಎಲ್ಲಿದ್ದಾನೆ? ಅದಂತೂ ಯಾರಿಗೂ ಗೊತ್ತಿಲ್ಲ. ಅವನ್ ಜೀವಂತವಾಗಿದ್ದಾನೋ ಇಲ್ವೋ? ನನ್ಗೆ ಗೊತ್ತಿದೆ ಅಮ್ಮ, ಅವನು ಖಂಡಿತ ಬದುಕಿರ್ತಾನೆ. ನಿನಗೆ ಗೊತ್ತು ಕಂದ? ಅಮ್ಮ, ನೀನೇ ಹೇಳ್ತಿರ್ತಿಯಲ್ಲ, ಆಸೆಗಳ ಹಿಂದೆ ಒಂದು ನಂಬಿಕೆ ಇರತ್ತಂತ. ನಂಬಿಕೆ ಇಲ್ದೆ ಆಸೆಗಳೇ ಇಲ್ಲ. ಹಾಗಿದ್ರೆ ದೇವಕಿ ಅಮ್ಮನ ನಂಬಿಕೆ ಹೇಗ್ ಸುಳ್ಳಾಗುತ್ತೆ? ಸತ್ಯವಾಗ್ಲು ನೀನೆಲ್ಲರ ಮನ್ಸನ್ನು ಮೋಡಿ ಮಾಡ್ತೀಯ ಕೃಷ್ಣ. ಆದ್ರೆ ನನ್ ಚಿಂತೆ ಏನು ಅಂದ್ರೆ, ಆ ಮಗು ಏನಾದ್ರೂ ಸಿಗ್ಲಿಲ್ಲ ಅಂದ್ರೆ ವಸುದೇವ ಹಾಗೂ ದೇವಕಿ ಕಾರಾಗಾರದಲ್ಲಿ ಜೀವನ ಕಳಿಬೇಕಾಗತ್ತೆ. ಅತ್ತೆ, ನನ್ನ ಅಮ್ಮ ಹೇಳ್ತಾಳೆ, ಸಮಯ ಒಳ್ಳೇದಾಗಿರ್ಲಿ ಅಥವಾ ಕೆಟ್ಟದ್ದು, ಆದ್ರೆ ಅದು ಕಳೆದೋಗುತ್ತೆ. ಹಾಗಾಗಿ ವಾಸುದೇವ ಮತ್ತೆ ದೇವಕಿ ಅಮ್ಮನ ಕೆಟ್ಟ ಸಮಯ ಖಂಡಿತ ಕಳೆದೋಗುತ್ತೆ. ಅವ್ರ ಮಗ ಎಲ್ಲೇ ಇದ್ರು ಅವನವರನ್ನ ಕಾಪಾಡೋಕೆ ಖಂಡಿತ ಬರ್ತಾನೆ. ಯಾವ ವಿಶ್ವಾಸನ ನಾನು ದೇವಕಿ ಮತ್ತೆ ವಸುದೇವನ ಕಣ್ಣಲ್ಲಿ ನೋಡಿದ್ನೋ ಅದೇ ವಿಶ್ವಾಸ ನಿನ್ ಮಾತಲ್ಲೂ ಕಾಣ್ತಾ ಇದೆ. ನನ್ಗಂತೂ ಗೊತ್ತಿಲ್ಲ ಅವ್ರ ಮಗು ಬದುಕಿದ್ಯೋ ಬದುಕಿಲ್ವೋ.
ಆದ್ರೆ ಅವ್ನ್ ಬದುಕಿದ್ರೆ ಖಂಡಿತ ನಿನ್ನ ಹಾಗೆ ಇರ್ತಾನೆ. ನಾರಾಯಣ ನಾರಾಯಣ. ಮಾತೆ, ನನಗೆ ಒಂದು ವಿಷಯ ಅರ್ಥವಾಗುತ್ತಿಲ್ಲ. ಕೃಷ್ಣನಂತೂ ಸರ್ವಜ್ಞನೇ, ಅವನಿಗೆ ಈ ಜ್ಞಾನ ಏಕಾಗುತ್ತಿಲ್ಲ? ಅವನೇ ದೇವಿ ದೇವಕಿ ಮತ್ತು ವಸುದೇವರ ಸಂತಾನವೆಂದು. ದೇವರ್ಷಿ, ಕೃಷ್ಣ ಇನ್ನೂ ಸರ್ವಜ್ಞನಾಗಿಲ್ಲ. ಬದಲಿಗೆ ಅವನಿನ್ನೂ ಸರ್ವಜ್ಞನಾಗಬೇಕಿದೆ. ನಾರಾಯಣ ನಾರಾಯಣ. ನಾನು ಕ್ಷಮೆ ಬೇಡುತ್ತೇನೆ ಮಾತೆ, ಆದರೆ ನನಗೆ ಅರ್ಥವಾಗುತ್ತಿಲ್ಲ. ಶ್ರೀಕೃಷ್ಣನಿಗೂ ಇದರ ಅರಿವಾಗಿದೆ. ಅವನೇ ನನ್ನ ಪ್ರಭುವಿನ ಪರಮಾವತಾರಿ ಎಂದು. ಮತ್ತೆ ಯಾವ ಕಷ್ಟವಿದೆ ಮಾತೆ? ದೇವರ್ಷಿ, ನಂದಪುತ್ರನಿಗಿನ್ನೂ ಅವನು ಅವತಾರವೆಂಬ ಅರಿವಾಗಿದೆ. ಆದರೆ ಅವನಿಗೆ ಪೂರ್ಣತೆ ಪ್ರಾಪ್ತವಾಗಿಲ್ಲ. ಅವನು ತನ್ನ ಪೂರ್ಣತೆಯೆಡೆಗೆ ಅಗ್ರಸರನಾಗಿದ್ದಾನೆ ಮತ್ತು ಜೊತೆಗೆ ಜಗತ್ತಿಗೆ ಈ ಉದಾಹರಣೆಯನ್ನೂ ನೀಡುತ್ತಿದ್ದಾನೆ. ಯಾವುದೇ ಮನುಷ್ಯ ತನ್ನ ಕರ್ಮಗಳ ಮೂಲಕ ಪೂರ್ಣತೆಯನ್ನು ಪಡೆಯಬಹುದಾಗಿದೆ. ನಾರಾಯಣ ನಾರಾಯಣ. ಸತ್ಯವಚನ ಮಾತೆ, ಸತ್ಯವಚನ. ಗೆಳೆಯ, ಹೀಗ್ ಮಾತಾಡ್ತಾ ಆಡ್ತಾ ನೀನ್ ನನ್ನ ಆಸೆ ಮರಿಬೇಡ. ನಾವು ಬೆಣ್ಣೆ ಕದಿಬೇಕು. ಗೆಳೆಯ, ನೀನದ್ರ ಚಿಂತೆ ಮಾಡ್ಬೇಡ. ಯಾಕಂದ್ರೆ ಬೆಣ್ಣೆ ಕದಿಯೋದಂತೂ ನನ್ನ ಪ್ರೀತಿಯ ಕೆಲ್ಸ. ಮೊದ್ಲು ರಾತ್ರಿ ಆಗೋಗ್ಬಿಡು, ಆಮೇಲೆ ನೋಡು ಮಡಿಕೆ ಮೇಲ್ ಮಡಿಕೆ ಹೊಡಿಯತ್ತೆ. ಅಣ್ಣ ಸರಿಯಾಗಿ ಹೇಳಿದ್ದ. ಮನುಷ್ಯರಲ್ಲಿ ಮತ್ತೆ ರಾಕ್ಷಸರಲ್ಲಿ ನಮ್ಮಲ್ಲಿ ಗೆಳ್ತನ ಸಾಧ್ಯನೇ ಆಗಲ್ಲ. ಆದ್ರೆ ನಾನ್ ದಡ್ಡಿ, ಕೇವಲ ನನ್ನ ಹೃದಯದ ಮಾತೆ ಕೇಳ್ತೀನಿ. ಒಂದೊಂದ್ಸಲ ನಾನು ನನ್ನ ಅಣ್ಣನ್ ಮಾತು ಕೇಳ್ಬೇಕು. ನನ್ ಜೀವನದಲ್ಲಿ ಯಾವ ಮನುಷ್ಯನ್ ಜೊತೆನೂ ಗೆಳ್ತನ ಮಾಡ್ಕೊಳಲ್ಲ. ಇವ್ರು ನಾವ್ ಕೊಟ್ಟಿರೋ ಹಣ್ಣೆಲ್ಲ ಆರಾಮಾಗಿ ತಿನ್ಬಿಡ್ತಾರೆ. ಆದ್ರೆ ಒಮ್ಮೆ ನಾವಿವ್ರ ಆಹಾರ ತಿಂದ್ರೆ ಆಗ ಇವ್ರು ನಮ್ಮನ್ನ ಊರಿಂದಾನೇ ಓಡಿಸ್ಬಿಡ್ತಾರೆ. ಹೀಗ್ಯಾಕೆ? ಅಣ್ಣಂಗೆ ನಿದ್ರೆ ಬಂದಿದೆ. ಗೆಳೆಯ ಅರ್ಜುನ, ಬೆಣ್ಣೆ ಕದಿಯೋ ಸಮಯ. ನಡಿ, ಅಣ್ಣ ಯುಧಿಷ್ಠಿರ ನಿದ್ರೆ ಮಾಡ್ತಿದ್ದಾರೆ. ಬೇಗ, ಇಲ್ದಿದ್ರೆ ಯಾರಾದ್ರೂ ಎದ್ದು ಬಿಡ್ತಾರೆ. ಅಯ್ಯೋ ಶಂಕರ, ಯಾವ ಸ್ಥಿತಿ ಇದೆ? ಶಂಕರ ಹೇಳ್ತಿದ್ದಾನೆ, ಊರವರೆಲ್ಲ ಗಾಢವಾದ ನಿದ್ರಲ್ಲಿದ್ದಾರೆ. ಹಾಗಾದ್ರೆ ಈಗ ಬೆಣ್ಣೆ ಕದಿಯೋದು ತುಂಬಾನೇ ಸುಲಭ ಆಗುತ್ತೆ. ನಡಿ ನಡಿ ನಡಿ. ಅರ್ಜುನ, ಒಂದ್ ವಿಷಯ ನೆನ್ಪಿಡ್ಕೋ, ಬೆಣ್ಣೆ ಕದಿಯೋದು ಅಷ್ಟು ಸುಲಭ ಏನಲ್ಲ. ನೀನ್ ಯೋಚಿಸ್ತಿರೋ ಹಾಗೆ. ಇದ್ರಲ್ಲಿ ಬಾಣ ಪ್ರಯೋಗ ಮಾಡೋದಕ್ಕಿಂತ ಇನ್ನೂ ಹೆಚ್ಚು ಏಕಾಗ್ರತೆ ಅವಶ್ಯಕತೆ ಇರುತ್ತೆ. ಇಲ್ಲ ಅಂದ್ರೆ ಇಲ್ದಿದ್ರೆ ಬೆಣ್ಣೆ ಅಂತ ಕೈ ತಪ್ಪ ಹೋಗುತ್ತೆ. ಜೊತೆಗೆ ಪೂರ್ತಿ ದಿನ ಒರಳಿಗೆ ಕಟ್ಬಿಡ್ತಾರೆ. ಕೃಷ್ಣ, ನನಗ್ ಸಿಗಾಕೊಳಕ್ ಇಷ್ಟ ಇಲ್ಲ. ನಡಿ ಮನೆಗ್ ಹೋಗೋಣ. ನನಗ್ ಬೆಣ್ಣೆ ಏನ್ ಬೇಡ, ನಾನ್ ಹೋಗ್ತಿದ್ದೀನಿ. ಗೆಳೆಯ, ನಿನ್ ಮನಸ್ಸಿನ ಇದೇ ಭಯನ ಗೆಲ್ಬೇಕಾಗಿದೆ. ಆದ್ರೆ ಕಳ್ತನ ಮಾಡೋದು ಕೆಟ್ಟ ಕೆಲ್ಸ ತಾನೆ? ಗೆಳೆಯ, ಕಳ್ತನ ಕೆಟ್ಟದ್ದಿ, ಆದ್ರೆ ಆಹಾರದ ಮೇಲೆ ಎಲ್ರಿಗೂ ಅಧಿಕಾರ ಇದೆ. ಹಾಗಾಗಿ ಬೆಣ್ಣೆ ಕದಿಯೋದ್ರಲ್ಲಿ ಯಾವ ದೋಷನೂ ಇಲ್ಲ. ನಡಿ ಗೆಳೆಯ, ನಡಿ. ಕೃಷ್ಣ, ನೀನ್ ಇಷ್ಟೊಂದ್ ಧೈರ್ಯದಿಂದ ಬೆಣ್ಣೆನ ಹೇಗ್ ಕದೀತ್ಯಾ? ಗೆಳೆಯ, ಕಳ್ತನ ಮಾಡೋದಕ್ಕೆ ಯಾವಾಗ ಭಯ ಆಗತ್ತಂದ್ರೆ ಅದನ್ನ ಸ್ವಾರ್ಥಕ್ಕಾಗಿ ಮಾಡಿದಾಗ. ಯಾವಾಗ ಒಂದ್ ಕೆಲ್ಸನ ನಿಸ್ವಾರ್ಥ ಭಾವದಿಂದ ಮಾಡ್ತೀಯೋ ಆಗದ್ರಲ್ಲಿ ಯಾವ ದೋಷನೂ ಇರೋದಿಲ್ಲ. ನಿಸ್ವಾರ್ಥ ಭಾವ ಹಾಗಂದ್ರೇನು ಕೃಷ್ಣ? ಗೆಳೆಯ, ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಇನ್ನೂ ಬಹಳ ಸಮಯ ಇದೆ. ಮೊದ್ಲು ಬೆಣ್ಣೆ ತಿನ್ನಕ್ ಹೋಗೋಣ. ಯಾರದು?
ಗೆಳೆಯ ನಮ್ಗಿನ್ನೂ ಬೆಣ್ಣೆ ಸಿಗ್ಲೇ ಇಲ್ವಲ್ಲ. ಗೆಳೆಯ ಏನು ತೊಂದ್ರೆ ಇಲ್ಲ, ನಮ್ಗೆ ಬೆಣ್ಣೆ ಸಿಕ್ತಿದ್ರೆ ಏನಾಯ್ತು, ನಮ್ಗೆ ನೀತಿ ಸಿಕ್ತು. ನೀತಿ? ಎಂತ ನೀತಿ? ಗೆಳೆಯ, ಯಾವಾಗ ಬೆಣ್ಣೆ ಮಡಿಕೆ ಹೊಡೆಯುತ್ತೋ ಆಗ ಬೆಣ್ಣೆ ಸಿಗೋದಿಲ್ಲ. ಈಗೇನ್ ಮಾಡೋದು? ಓಡೋದು. ಅಲ್ಲೆಲ್ಲಿಗೆ? ಇಲ್ಲೋಡು. ಬಾ ಗೆಳೆಯ. ಕೃಷ್ಣ ಓಡು. ಗೆಳೆಯ, ಎರಡನೇ ನೀತಿ, ಓಡುವಾಗ ಮತ್ತೊಬ್ಬರ ಹೆಸರು ಕರಿಬಾರ್ದು. ಸಿಕ್ಕಾಕೊಳ್ತೆ ಇದ್ರು ಕೂಡ ನನ್ನ ಅಮ್ಮನ್ ತನಕ ವಿಷಯ ತಲುಪಿ ಬಿಡತ್ತೆ. ಇನ್ ಮುಂದೆ ನೆನ್ಪಿಡ್ಕೋತೀನಿ. ಸರಿ ಗೆಳೆಯ, ಇನ್ನೊಂದ್ ಮನೆಗೆ ಹೋಗೋಣ. ನಡಿ ಆ ಮನೆಗೆ. ಆದ್ರೆ ಇವತ್ತಿನ ಖುಷಿ ಬೇರೆನೇ ಇದೆ ಅನ್ಸುತ್ತೆ. ನೀನಿರೋದ್ರಿಂದ ಬೆಣ್ಣೆನು ಸ್ವಾದಿಷ್ಟ ಆಗಿದೆ. ನಾನು ಬೆಣ್ಣೆ ಪ್ರೇಮಿ ನಮ್ ಕೃಷ್ಣನ್ ಜೊತೆ ಬೆಣ್ಣೆ ತಿನ್ನೋ ಆನಂದನ ಕಲ್ಪನೆ ಮಾಡ್ಕೋತಿದ್ದೆ. ಇವತ್ ನಿಜವಾಗ್ಲೂ ನನ್ ಕನ್ಸು ನನ್ಸಾಗಿದೆ ಅನ್ನಿಸ್ತಾ ಇದೆ. ನರನಾರಾಯಣ ರೀವರುವುದದಿ ತಿನಿಸಿ ಪರಸ್ಪರ ತಣಿದರು ಕ್ಷಣದಿ ಬಾಲ್ಯದ ತುಂಟತನದ ಸವಿಯನ್ನು ಸವಿದರು ಮೆಚ್ಚಿ ಪರಸ್ಪರರನ್ನು ದ್ವಾಪರದ ಸಿರಿಗೆ ಬಂದುಲು ಮೊಳಕೆ ನಾಂದಿ ಹಾಡಿತಿದು ದಿವ್ಯ ಸ್ನೇಹಕ್ಕೆ ಕೃಷ್ಣನ ಲೀಲೆಯ ಬಣ್ಣಿಸಲಳವೇ ತುಂಬಿ ತುಳುಕಿ ತೈ ಭಕ್ತಿಯ ಕೊಳವೇ. ಅಯ್ಯೋ ಇದೇನು, ಆಗ್ಲೇ ಬೆಳಗ್ಗೆ ಆಗ್ಬಿಡ್ತು. ಗೆಳೆಯ, ಬೇಗ ಮನೆಗೆ ಹೋಗ್ಬೇಕು, ಇಲ್ದಿದ್ರೆ ಅಮ್ಮ ಕೋಪ ಮಾಡ್ಕೋತಾಳೆ. ಅಯ್ಯೋ, ಈ ಹಸುಗಳು ಯಾಕೆ ಹೋಗ್ತಿವೆ? ಖಂಡಿತ ಏನೋ ಅಪಾಯ ಆಗಿದೆ. ನಡಿ ಅರ್ಜುನ, ಯಾಕಂದ್ರೆ ಹಸುಗಳು ಹೀಗೆ ಕೂಗಾಡೋದು ಯಾವ್ದಾದ್ರೂ ದೊಡ್ಡ ಅಪಾಯ ಬಂದಾಗ ನಾವು ಹೋಗಿ ನೋಡ್ಬೇಕು ಏನ್ ವಿಷಯ ಅಂತ. ಬೇಗ ಬೇಗ ಬಾ ಗೆಳೆಯ, ಬೇಗ ಬೇಗ ಬಾ. ಅಯ್ಯೋ, ನಾವಿಲ್ಲಿ ಬೆಣ್ಣೆ ಕಳ್ತನ ಮಾಡ್ತಿದ್ರೆ ಇಲ್ಲಿ ವೃಂದಾವನನ್ನೇ ಯಾರೋ ಕತ್ತಿದ್ದಾರೆ. ಬೃಂದಾವನ? ಆದ್ರೆ ಬೃಂದಾವನ ಎಲ್ಲಿದೆ? ನನಗ್ ಅನ್ಸ್ತಿದೆ ನಾವ್ ದಾರಿ ತಪ್ಪಿದೀವಿ ಅಂತ. ಇಲ್ಲ ಗೆಳೆಯ, ನಾವು ಪೂರ್ತಿ ಸರಿಯಾದ ಜಾಗಕ್ಕೆ ಬಂದಿದೀವಿ. ಅಲ್ಲಿ ನೋಡು, ತುಳಸಿ ಗಿಡ. ಅಲ್ಲಿ ನೋಡು, ಅಲ್ಲಿರೋ ಮರ. ಇದು ವೃಂದಾವನನೇ. ಕೃಷ್ಣ, ನನ್ಗೊಂದ್ ವಿಷಯ ಅರ್ಥನೇ ಆಗ್ತಿಲ್ಲ. ಈ ವೃಂದಾವನದಲ್ಲಿ
ಬೃಂದಾವನ ಎಲ್ಲಿದೆ? ಅದನ್ನೇ ಕಂಡಿಡಿಬೇಕು. ಈ ಜಾಗ ವೃಂದಾವನ ಆದ್ರೂ ಇಲ್ಲಿಂದ ವೃಂದಾವನ ಎಲ್ಲಿಗೋಯ್ತು? ಈ ಭೂಮಿ ಯಾಕೆ ಅಲ್ಲಾಡ್ತಿದೆ? ಅಯ್ಯೋ, ಇದೇನು? ಇದಂತೂ ನನ್ನ ಅಮ್ಮನ ಮಡಿಕೆ. ಮಡಿಕೆ ಏನು ಇಲ್ಲ ಇದೆ, ಆದ್ರೆ ಅಮ್ಮನೂ ಇಲ್ಲ, ಬೃಂದಾವನೂ ಇಲ್ಲ. ಎಲ್ರು ಎಲ್ಲೋದ್ರಂತ ಈ ಮಡಿಕೆಯಿಂದನೇ ಗೊತ್ತಾಗತ್ತೆ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ವೃಂದಾವನ ಭಗವಂತ ಕಂಸ, ಈಗ ನಾನು ಈ ವೃಂದಾವನನ ನನ್ನ ಲಾವಾ ತಳಕ್ಕೆ ಎತ್ಕೊಂಡು ಹೋಗ್ತೀನಿ. ಅಲ್ಲಿ ಸಂಪೂರ್ಣ ವೃಂದಾವನ ಇಂದು ಉರ್ದು ಭಸ್ಮ ಆಗ್ಬಿಡುತ್ತೆ. ಉಳಿಯೋದಿಲ್ಲ ವೃಂದಾವನ, ಅಥವಾ ಉಳಿಯೋದಿಲ್ಲ ನಿಮ್ಮ ಪರಮ ಶತ್ರು ಪರಮಾವತಾರ ಕೃಷ್ಣ. ಮುಷ್ಟಿಕ ಪೂರ್ತಿ ವೃಂದಾವನನೇ ಎತ್ಕೊಂಡು ಹೋಗಿದ್ದಾಳೆ. ನಡಿ ಕೇಳಿಯ. ಅಯ್ಯೋ, ಇದೆಲ್ಲ ಏನಾಗ್ತಾ ಇದೆ? ಭೂಮಿ ಅಲ್ಲಾಡ್ತಾ ಇದೆ. ಅಯ್ಯೋ, ಆಕಾಶನೂ ಅಲ್ಲಾಡ್ತಾ ಇದ್ದಿಲ್ಲ. ಇದು ಭೂಕಂಪ ಅಲ್ವಾ? ಭೂಮಿ ಅಲ್ಲಾಡುತ್ತೆ, ಆಕಾಶ ಅಲ್ಲ. ಹೌದು. ಈಗ ನಾವೇನ್ ಮಾಡೋದು? ಅದನ್ನ ನಂದ್ರಾಜನೇ ಹೇಳಕ್ಕಾಗೋದು. ಬನ್ನಿ ಬನ್ನಿ. ಗೆಳೆಯ, ನಾವು ಮುಷ್ಟಿಕನ ಬೇಗನೆ ಹುಡುಕ್ಬೇಕು. ಅವಳು ತುಂಬಾ ದೂರ ಹೋಗಿರಲ್ಲ. ಕೃಷ್ಣ, ಅವಳು ಯಾವ ಕಡೆ ಹೋಗಿದ್ದಾಳೆ ಅಂತ ನಾವ್ ಹೇಗ್ ಪತ್ತೆ ಮಾಡೋದು? ಗೆಳೆಯ, ನನ್ಗೆ ಗೊತ್ತಿದೆ. ಎಲ್ಲ ರಾಕ್ಷಸರು ದಕ್ಷಿಣ ದಿಕ್ಕಿನ ಕಡೆಗೆ ಹೋಗ್ತಾರೆ. ಯಾಕಂದ್ರೆ ಆಗ್ಲೇ ಅವರಿಗೆ ಅವ್ರು ಅನ್ಕೊಂಡಿರೋ ಕೆಲಸ ಮಾಡಕ್ಕಾಗೋದು. ನಾವು ಶೀಘ್ರವಾಗಿ ದಕ್ಷಿಣ ದಿಕ್ಕಿನ ಕೊನೆ ಸ್ಥಾನದವರೆಗೂ ತಲುಪಬೇಕು. ಆಗ್ಲೇ ನಾವು ವೃಂದಾವನದ ಜನರು ಇರೋ ಜಾಗಕ್ಕೆ ತಲುಪೋದು. ದಕ್ಷಿಣ ದಿಕ್ಕಿನ ಕೊನೆ ತನಕನ? ಆದ್ರೆ ಕೃಷ್ಣ, ನಾವ್ ಅಷ್ಟು ದೂರ ಹೇಗ್ ಹೋಗೋದು? ಅರ್ಜುನ, ಮುಷ್ಟಿಕ ಇನ್ನೂ ದಾರಿಲೇ ಇರ್ಬೋದು. ಈಗ ನಾವು ತೀವ್ರ ವೇಗದಲ್ಲಿ ಹೋದ್ರೆ ಆಗ ಸಾಧ್ಯ ಇದೆ ಅವಳು ನಮ್ಗೆ ದಾರಿಲೇ ಸಿಗ್ಬಹುದು. ಬಹುಶಃ ಯಾವ್ದೋ ಬಿರುಗಾಳಿ ಇರ್ಬೇಕು. ನಾನ್ ನಿಂತಿದ್ದೀನಿ, ಆದ್ರೆ ಭೂಮಿ ಅಲ್ಲಾಡ್ತಿದೆ. ನಮ್ಮೇಲೆ ಅಪ್ಪಯ್ಯ ಬಂದಿದ್ಯೋ ಅಥವಾ ಪೂರ್ತಿ ಭೂಮಿ ಮೇಲೆ? ಅಣ್ಣ, ಅಲ್ಲಾಡ್ತಿರೋ ಭೂಮಿನ ನಿಲ್ಸೋದಕ್ಕೆ ನಿನ್ನ ಹತ್ರ ಉಪಾಯ ಇದೆಯಾ? ಭೀಮಾ, ಒಮ್ಮೆ ಅದ್ರ ಅವಶ್ಯಕತೆ ಬಂದ್ರೆ ನಾನ್ ಇವತ್ತೇ ಆ ಪಟ್ಟನ್ನ ನಿಮ್ಗೆ ಖಂಡಿತ ತೋರಿಸ್ತೀನಿ. ಎಲ್ರು ಕೇಳಿ, ಯಾವ್ದಾದ್ರೂ ಭಾರವಾದ ವಸ್ತು ಹಿಡ್ಕೊಳ್ಳಿ. ಈಗ ನಮ್ಗೆ ರಕ್ಷಣೆ ಕೊಡೋ ಉಚಿತವಾದ ಮಾರ್ಗ ಇದೆ.
ನಂದ ರಾಜ ಕೃಷ್ಣ ಎಲ್ಲಿದ್ದಾನೆ? ಯಶೋದೆ, ಅರ್ಜುನ ಕೂಡ ಕಾಣಿಸ್ತಾ ಇಲ್ಲ. ಅವರಿಬ್ರು ಅವ್ರ ಕೋಣೆಯಲ್ಲಿರ್ಬೋದು. ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಚಿಕ್ಕಪ್ಪ, ಏನಾಗ್ತಿದೆ ಅಂತ ನಾನು ನೋಡ್ಕೊಂಡ್ ಬರ್ತೀನಿ. ಈ ಸಮಸ್ಯೆಗೆ ಕಾರಣ ಏನು ಅಂತ. ಅಣ್ಣ, ನಾನು ನಿನ್ ಜೊತೆ ಬರ್ಲಾ? ಭೀಮಾ, ಒಮ್ಮೆ ನಿನ್ಗೆ ಈ ಅಪ್ಪಾಯದ ಜೊತೆ ಹೇಗ್ ಹೋರಾಡೋದು ಅಂತ ಕಲಿಬೇಕಾಗಿದ್ರೆ ನೀನೀಗ ನನ್ ಜೊತೆಗೆ ಬರ್ಬೋದು. ಇಂತ ಒಳ್ಳೆ ಅವಕಾಶನ ನಾನಂತೂ ಕಳ್ಕೊಳ್ಳೋದಿಲ್ಲ ಅಣ್ಣ. ಮತ್ ನಡಿ. ಅರ್ಜುನ, ಬೇಗ ಹೋಗೋಣ. ಆ ಮುಷ್ಟಿಕ ದಕ್ಷಿಣ ದಿಕ್ಕನ್ನ ತಲುಪಿಟ್ರೆ ನಮ್ ಕೈಲಿ ಏನು ಮಾಡಕ್ಕಾಗಲ್ಲ. ಅಣ್ಣ, ಇದೇನಿದು? ಮುಂದೆ ಏನೂ ಇಲ್ವಲ್ಲ. ಈಗ ನಾವ್ ಎಲ್ಲಿಗೆ ಹೋಗೋದು? ಭೀಮಾ, ನಾನು ಇದನ್ನೇ ಯೋಚಿಸ್ತಿದ್ದೆ. ನಾವು ನಿದ್ರೆ ಮಾಡ್ತಿದ್ದಾಗ ಅಂತದೇನಾಯ್ತು? ಇಡೀ ಬೃಂದಾವನನೇ ನೆಲದ ಮೇಲೆ ಇರೋದ್ ಬಿಟ್ಟು ಆಕಾಶದಲ್ಲಿ ಈ ತರ ಯಾಕೆ